ಸೋಮೇಶ್ವರ ಪುರಸಭೆದು ಏನು ಇವಾಗ ಎಲೆಕ್ಷನ್ಸ್ ನಡೀತಾ ಇದೆ. ಟೋಟಲ್ 23 ಬೂತ್ಸ್ ಇದೆ. ಶಾಂತಿಯುತವಾಗಿ ಎಲ್ಲ ಕಡೆ ಮತದಾನ ನಡೀತಾ ಇದೆ. 9 ಗಂಟೆ ಸುಮಾರು 16% ವೋಟಿಂಗ್ ಆಗಿತ್ತು. ಟೋಟಲ್ 9,000 ಪುರುಷ ಮತದಾರರು ಮತ್ತು 11,000 ಜನ ಮಹಿಳಾ ಮತದಾರರಿದ್ದಾರೆ. ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಹೊಸದಾಗಿ ಪುರಸಭೆ ರಚನೆಯಾದ ನಂತರ ಇದೇ ಮೊದಲನೇ ಚುನಾವಣೆ. ಈ ಚುನಾವಣೆಯಲ್ಲಿ ಒಟ್ಟು 22,501 ಮತದಾರರಿದ್ದಾರೆ. ಅದರಲ್ಲಿ 10,803 ಪುರುಷರು, 11,699 ಮಹಿಳಾ ಮತದಾರರಿದ್ದಾರೆ. ಈಗಾಗಲೇ 32% ಮತದಾನ ಆಗಿದೆ. ಈ ಮತದಾನ ಎಲ್ಲ ಕಡೆಯೂ 23 ವಾರ್ಡ್ಗಳಲ್ಲೂ ಶಾಂತಿಯುತವಾಗಿ ಮತದಾನ ನಡೆದಿದೆ. ಇದರಲ್ಲಿ ಎಲ್ಲ ಪಕ್ಷದವ್ರನ್ನು ಅವರಿಗೆ ಸ್ವಯಂ ಪ್ರೇರಿತವಾಗಿ ಯಾವುದೇ ಒಂದು ಜಂಜಾಟ ಮಾಡ್ಕೊಳ್ಳೋದಲ್ಲಿ ಅವರವರನ್ನೇ ಶಾಂತಿಯುತವಾಗಿ ಮತದಾನ ನಡೆಸಲು ನಮ್ಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಎಲ್ಲೂ ಸಹ ಯಾವುದೇ ಸಮಸ್ಯೆ ಆಗಿಲ್ಲ. ಇದಕ್ಕೆ ಸೋಮೇಶ್ವರ ಜನತೆಯೂ ಸಹ ತುಂಬ ಸಹಕಾರ ಮಾಡಿದ್ದಾರೆ ಮತ್ತು ರಾಜಕೀಯ ಪಕ್ಷದವರು ಸಹ ಸಹಕಾರ ಮಾಡಿ ಯಾವುದೇ ಗಲಭೆಗಳಾಗದೆ, ಯಾವುದೇ ಪ್ರಚಾರಗಳಾಗದೇ, ಎಲ್ಲೂ ಬ್ಯಾನರ್ಗಳಾಗ್ದೇ, ಒಂದೇ ಒಂದು ಕಡೆ ಎಲ್ಲೂ ಬ್ಯಾನರ್ ಆಗಿಲ್ಲ. ಆ ಥರ ಶಾಂತಿಯುತವಾಗಿ ಮತದಾನ ನಡೀತಿದೆ. ಸೊ ಇಲ್ಲಿನ ಜನತೆ ಅಷ್ಟು ಶಾಂತಿಯುತವಾಗಿದ್ದಾರೆ. ಸೋಮೇಶ್ವರ ಪುರಸಭೆಯ ಒಂದು ಎಲೆಕ್ಷನ್ ಏನಿದೆ, ಹಲವಾರು ವರ್ಷಗಳ ನಂತರ ಇಲ್ಲಿ ನಡೀತಾ ಇದೆ. ಇದರಲ್ಲಿ ನಮ್ಮ ವೆಲ್ಫೇರ್ ಪಾರ್ಟಿಯ ಒಬ್ಬ ಕ್ಯಾಂಡಿಡೇಟನ್ನು ನಾವು ಇಲ್ಲಿ 4ನೇ ವಾರ್ಡ್ನಲ್ಲಿ ಹಾಕಿದ್ದೇವೆ. ಇದು ಕ್ಯಾಂಡಿಡೇಟನ್ನು ಹಾಕುವಾಗ ಹಲವಾರು ಆರೋಪಗಳು ಮತ್ತು ಹಲವಾರು ನಮ್ಮ ಮೇಲೆ ಪ್ರೆಷರ್ಗಳು ಕೂಡ ಬಂದಿತ್ತು. ಯಾಕಂತೇಳಿದರೆ ನೀವು ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೋಸ್ಕರ ನಿಲ್ಲಿಸ್ತಾ ಇದ್ದೀರಿ, ನೀವು ಹಣ ಪಡೆದಿದ್ದೀರಿ ಮತ್ತು ನೀವು ಬೆಂಬಲ ಕೊಡ್ತಿದ್ದೀರಿ, ಇಂತಹ ಆರೋಪಗಳು ಬಂತು. ಆದರೆ ನಾವು ಹೇಳಲಿಕ್ಕೆ ವೆಲ್ಫೇರ್ ಪಾರ್ಟಿ ಒಂದು ಮೌಲ್ಯಾಧಾರಿತ ರಾಜಕೀಯ ಪಕ್ಷವಾಗಿದೆ. ಇದು ಯಾವತ್ತೂ ಕೂಡ ಯಾರಿಂದ ಕೂಡ ಹಣ ಪಡೆದು ಅಂಥ ಒಂದು ಕೆಲಸ ಮಾಡುವಂಥ ಪಕ್ಷ ಅಲ್ಲ. ಎರಡನೇದಾಗಿ ಏನು ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕು. ಪ್ರತಿಯೊಂದು ಜನರಿಗೆ ಕೂಡ ಭಾಗಿಯಾಗುವ ಅದರಲ್ಲಿ ಎಲೆಕ್ಷನ್ಗೆ ನಿಲ್ಲುವಂಥ ಅಧಿಕಾರ ಇದೆ. ಆ ಅಧಿಕಾರದ ಒಂದು ಚಲಾವಣೆಯಾಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರನ್ನು ನಾವು ಇವತ್ತು ಕಣಕ್ಕಿಳಿಸಿದ್ದೇವೆ. ಎರಡನೇದಾಗಿ ಯಾವುದೇ ಒಂದು ಪಕ್ಷ ನಿಂತರೂ ಕೂಡ ಅದರ ಒಂದು ಅದಕ್ಕೆ ಗೆಲುವು ಕೊಡುವಂಥದ್ದು ಜನರಾಗಿದೆ, ಈ ಪ್ರಜೆಗಳಾಗಿದೆ. ಆದ ಕಾರಣ ಈ ಎಲೆಕ್ಷನ್ನಲ್ಲಿ ಏನು ನಮಗೆ ರಿಸಲ್ಟ್ ಬರ್ತದೆ, ಜನರು ಏನು ಮನ್ನಣೆ ಕೊಡ್ತಾರೆ, ಅದಕ್ಕೆ ನಾವು ಸ್ವಾಗತಿಸ್ತೇವೆ. ಅದು ಯಾವ ರಿಸಲ್ಟ್ ಬಂದರೂ ಕೂಡ ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕೆಂತ ಹೇಳಿದರೆ ಅಂತಿಮ ಅಧಿಕಾರ, ಅಂತಿಮ ಏನು ಶಕ್ತಿ ಜನರಲ್ಲಿರುವುದು. ಜನರು ಯಾವ ರೀತಿಯ ಒಂದು ಸಪೋರ್ಟನ್ನು ಕೊಡ್ತಾರೆ ಅದನ್ನು ನಾವು ಹೆಚ್ಚಿಸ್ತೇವೆ. ಮತ್ತು ರಾಜಕೀಯ ಪಕ್ಷ ಅಂತ ಹೇಳಿದ ಮೇಲೆ ಅದರದಾದ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಮ್ಮ ಪಕ್ಷದ ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ ಫಜಲ್ ಪಿಲಾರ್ ಅವರು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾರೆ ಎಂಬುದು ನಮಗೆ ಆಶ್ವಾಸನೆ ಇದೆ. ಅವರ ಎಲ್ಲವನ್ನು ಕಂಡು ಜನರಲ್ಲಿ ಒಡನಾಟ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಕಂಡೇ ನಾವು ಈ ಒಂದು ಪ್ರದೇಶದಲ್ಲಿ ಅವರನ್ನು ನಿಲ್ಲಿಸಿದ್ದೇವೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಈ 2ನೇ ವಾರ್ಡಿಗೆ ಮತ್ತು 1ನೇ ವಾರ್ಡಿಗೆ ನಡೆಯುವ ಚುನಾವಣೆಯಲ್ಲಿ ಜನರ ಬಹು ನಿರೀಕ್ಷೆಯಲ್ಲಿ ಜನರು ಗಟ್ಟೆಗೆ ಬರ್ತಾ ಇದ್ದಾರೆ. ಮತ್ತು ಆಮಿನಾ ಬಶೀರ್ ಅವರ ಪರವಾಗಿ ಒಲವು ಕಾಣ್ತಾ ಇದೆ. ಜನರ ಒಲವು ನಮ್ಮತ್ತ ಇದೆ. ನಮ್ಮ ಜಯದ ಹಾದಿಯಲ್ಲಿ ನಾವು ಇದ್ದೇವೆ. ಈಗ ನೋಡುವ ಈ ಪರಿಸ್ಥಿತಿಯಲ್ಲಿ ಜನರು ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ. 10ರಿಂದ ನಾನು ಬಶೀರ್ 10, 15 ಈಗ 23ನೇದರಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ಆದರೆ ನನ್ನ ಅಭಿವೃದ್ಧಿ ಮತ್ತು ನನ್ನ ಕೆಲಸದ ಬಗ್ಗೆ ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತುಂಟು. ಆದ ಕಾರಣ ನನ್ನ ಕೈ ಬಿಡುವುದಿಲ್ಲ, ನಮ್ಮನ್ನು ಗೆಲ್ಲಿಸೇ ಬಿಡ್ತಾರೆ ಅಂತ ಭರವಸೆ ಇದೆ. ಸೋಮೇಶ್ವರ ಪುರಸಭೆಗೆ ಇವತ್ತು ನಡೆಯುತ್ತಿರುವಂತಹ ಚುನಾವಣೆಯಲ್ಲಿ 3ನೇ ವಾರ್ಡಿನಿಂದ CPIM ಪಕ್ಷದ ಸೌಮ್ಯ ಎಸ್ ಶೆಟ್ಟಿ ಇವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವು ಈ ಪಕ್ಷಕ್ಕೆ ಬೆಂಬಲ ಕೊಡ್ತಿದೆ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ CPM ಪಕ್ಷದ ಅಭ್ಯರ್ಥಿಗಳೇ
ಗೆಲ್ಲುತ್ತಾ ಬಂದಿರುವಂಥ ಒಂದು ವಾರ್ಡ್ ಆಗಿರ್ತದೆ. ಈ ವಾರ್ಡ್ನಲ್ಲಿ ನಮ್ಮ ಹಿಂದಿನ ಅಭ್ಯರ್ಥಿ ಗೆದ್ದವರು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಅವರ ಸಾಮರ್ಥ್ಯಕ್ಕೆ ತಕ್ಕ ಮಾಡಿರುವಂಥದ್ದು. ಹಾಗೆಯೇ ಇವತ್ತು ನಮಗೆ ಬೆಂಬಲ ಕೊಡ್ತಿರುವಂಥ ಪಕ್ಷವು ಕೂಡ ಜನರಿಗೆ, ಮಹಿಳೆಯರಿಗೆ ಬೇಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ. 2,000 ರೂಪಾಯಿ ಮಾಸಿಕವಾಗಿ ಕೊಡುವಂಥದ್ದು, ಮತ್ತು ಅಕ್ಕಿ ಮತ್ತು ಬಸ್ ಹಾಗೂ ವಿದ್ಯುತ್ತು ಇವೆಲ್ಲ ಉಚಿತವಾಗಿ ಕೊಡುವಂತಹ ಯೋಜನೆಯನ್ನು ಕೈಗೊಂಡಿದೆ. ಇದರ ಬಗ್ಗೆ ಎಲ್ಲ ಪ್ರಚಾರ ಮಾಡಿ ನಾವು ಓಟಿನ ಕೆಲಸವನ್ನು ಮಾಡಿರ್ತೇವೆ. ಈ ಬಗ್ಗೆ ನಮಗೆ ಇಲ್ಲಿ ಗೆಲ್ಲುವಂಥ ವಿಶ್ವಾಸ ಉಂಟು. ಖಂಡಿತವಾಗಿಯೂ ನಾವು ಗೆಲ್ಲುತ್ತೇವೆ ಎಂಬ ವಿಶ್ವಾಸದಿಂದ ಎಲ್ಲರೂ ಹುರುಪಿನಿಂದ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಸಾಧಾರಣ 30 ವರ್ಷಗಳಿಂದ CPM ಅಭ್ಯರ್ಥಿಗಳು ಈ ವಾರ್ಡ್ನಿಂದ ಗೆಲ್ಲುತ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಇಲ್ಲಿ ನಮ್ಮನ್ನು ಬೆಂಬಲಿಸುವಂಥ ಜನ ಇಂದಿಗಿದ್ದಾರೆ. ಅವರು ಈ ಸಾರಿ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆಂಬ ವಿಶ್ವಾಸ ನಮಗಿದೆ. ಈ ಸಾರಿ ನಾವು ಕಾಂಗ್ರೆಸ್ಸಿನೊಂದಿಗೆ ಮೈತ್ರಿ ಮಾಡಿಕೊಂಡು ಇಲ್ಲಿ ಮತ್ತು ಕುಂಪಲದ ವಾರ್ಡಿನಲ್ಲಿ ಸ್ಪರ್ಧೆಗೆ ಇಳಿದಿದ್ದೇವೆ. ಈ ಹಿಂದಿನ ಚುನಾವಣೆಯಲ್ಲಿ ನಾವು ಯಾವುದೇ ಮೈತ್ರಿ ಇಲ್ಲದೇ ಈ ವಾರ್ಡನ್ನು ಗೆದ್ದಿದ್ದೇವೆ. ಆದ್ದರಿಂದ ಕಳೆದ ಬಾರಿ ಈ ವಾರ್ಡಲ್ಲಿ ಕಾಂಗ್ರೆಸ್ಸಿನವರು ಪಡೆದ ಮತ ಕೂಡ ನಮ್ಮ ಅಭ್ಯರ್ಥಿಗೆ ಸಿಗುವಂಥ ಸಾಧ್ಯತೆ ಇದೆ. ಖಂಡಿತವಾಗಿಯೂ ಇವರು ಗೆಲ್ತಾರೆ ಎಂಬ ಭರವಸೆ ನಮಗಿದೆ. ನಾವು ಇಲ್ಲಿ ಕೋಮುವಾದಿ ಶಕ್ತಿಗಳು ಇಲ್ಲಿ ಬೆಳೀತಾ ಬರ್ತಾ ಇದೆ. ಕೋಮುವಾದಿ ಶಕ್ತಿ ನಮ್ಮ ಯಾವುದೇ ದೇಶದಾಗಲಿ, ಗ್ರಾಮದಾಗಲಿ, ಜಿಲ್ಲೆಯದ್ದಾಗಲಿ ಅಭಿವೃದ್ಧಿ ಕೆಲಸಕ್ಕೆ ತೊಡಕಾಗ್ತಾ ಇದೆ. ಇದು ಜನರು ಮನಗಂಡಂಥ ವಿಚಾರ. ಆದ್ದರಿಂದ ಈ ಕೋಮುವಾದಿ ಶಕ್ತಿ ಬೆಳವಣಿಗೆ ಆದರೆ ಅಭಿವೃದ್ಧಿಗೆ ತೊಡಕಾಗ್ತದೆ ಎನ್ನುವ ಒಂದೇ ಒಂದು ಕಾರಣದಿಂದ ನಾವು ಜಾತ್ಯತೀತ ಶಕ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೇವೆ.